ನಮಸ್ಕಾರ ಅಜ್ಜ. ನಮಸ್ಕಾರ ಅಜ್ಜಿ. ಶ್ರೀಕಾಂತ್ ಅವ್ರು ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಸ್ವಲ್ಪ ಏನೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತೆ, ಹೋಗಿದ್ದಾರೆ. 2 ದಿನ ಅನಿವಾರ್ಯ ಕಾರಣಗಳಿಂದ ಆಗ್ಲಿಲ್ಲ. ಇವತ್ತು ಆದಷ್ಟು ಒಂದಾದ್ರೂ ಮಾಡೋಣ. ಕೆಲವೊಬ್ರು ಇನ್ನ ಮೆಸೇಜ್ ನೋಡಿಲ್ಲ ಅನ್ಸುತ್ತೆ, ಆದ್ರಿಂದ ಜನ ಕಡಿಮೆ ಇದ್ದಾರೆ. ಅವತ್ ಹೇಳ್ತು ಏಕಾದಶಿನೂ ಮಾಡೋಣ ಅಂತ, ಬಟ್ ಏನು ಅವಾಗ ಹೌದು, ನಾನೇ ಹೇಳಿದ್ದೆ. ಹೌದು, ಆದ್ರೂ ಕೂಡ ಆಯ್ತು ಇರ್ಲಿ ಪರವಾಗಿಲ್ಲ, ಏನೇನ್ ಕೆಲ್ಸ ಇರುತ್ತೋ ಪಾಪ. ಹಾ ಸರಿ, ನೋಡೋಣ. 18ನೇ ಪದ್ಯ ಆಗ್ಬೇಕಲ್ಲ. 17ನೇ 16. 16. ಹೌದು, 16. ಸರಿ 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 ಸರಿ. ನಾರಾಯಣಂ ಅಖಿಲ ಪೂರ್ಣ ಗುಣೈಕದೇಹಂ ಲಬ್ಧವಶಮಾಪ್ತಿಮಪ್ಯಕ್ಲೇಶು ಅರ್ಕೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಟಂ ವಿಫಲಂ ಸದಾ ಆನಂದತೀರ್ಥಮತುಳಂ ವಶೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುಂ ನಮಃ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಭೋಜನರಸ ವಿಭಾಗ ಸಂಧಿ 4ನೇ ಸಂಧಿ 16ನೇ ಪದ್ಯ. 5125 ನಾರಾಯಣನ ರೂಪವತಾಧರಿಸಿಕೊಂಡನು ದಿನದಿ ಆನಂದಮಯನೆನಿಪ. 5,00,000 ಮೇಲೆ 85,4 ಶತಗಳ 5 ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು. ಉಳಿದ ಆನಂದಮಯ ಬಗ್ಗೆ ಹೇಳಿದ್ರು. ಆನಂದಮಯ ಕೋಶದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇನೆ ಪರಮಾತ್ಮನನ್ನ ಪೂಜೆ ಮಾಡ್ತಾ ಇರ್ತಾಳೆ. ಆ ಆನಂದಮಯ ಕೋಶದ ಬಗ್ಗೆನೇ ಇನ್ನೂ ಹೇಳ್ತಾ ಇದ್ದಾರೆ. ಅಲ್ಲಿ ನಾರಾಯಣನೇ ಸಾಕ್ಷಾತ್ ಅವತಾರ ರೂಪ ಅಲ್ಲ, ಸಾಕ್ಷಾತ್ ನಾರಾಯಣನೇ ಇರ್ತಾನೆ. ಎಷ್ಟು? 5,125. 5,125. ಹೇಗೆ? ಖಂಡ ರೂಪ ಅಖಂಡ ರೂಪ. ಅಖಂಡ ರೂಪ ಅಂದ್ರೆ ಪರಮಾತ್ಮ ನಾರಾಯಣ ಒಂದು ರೂಪ. ಖಂಡ ರೂಪ ಅಂತಂದ್ರೆ ನಾರಾಯಣ ಅನ್ನುವುದರಲ್ಲಿ ಇರುವಂತಹ ಅಕ್ಷರಗಳ ರೂಪ. ಹೇಗೆ? ನ ಅಂತಂದ್ರೆ 5, ರ 2, ಯ 1, ನ 5. ಹಾಗಾದ್ರೆ ಸಂಖ್ಯಾನ ವಾಮತೋಗತಿ 5, 1, 2, 5. 5,125 ರೂಪ. ಇಷ್ಟು ರೂಪ ಪರಮಾತ್ಮನೇ ಧರಿಸಿಕೊಂಡು ಆ ಲಕ್ಷ್ಮೀ ಸಮೇತನಾಗಿ ಅನುದಿನದಿ ಆನಂದಮಯ ನೆನಿಪ. ಆ ಆನಂದಮಯ ಕೋಶದಲ್ಲಿ ಆ ಕೋಶ ಶಬ್ದ ವಾಚ್ಯನಾಗಿ, ಕೋಶಾಕಾರನಾಗಿ, ಕೋಶಾಂತರ್ಗತನಾಗಿ, ಆನಂದಮಯನಾಗಿ ಆ ಆನಂದಮಯ ಕೋಶದಲ್ಲಿ ಇರುವವನಾಗ್ತಾನೆ. ಹಾಗಾದರೆ ಸಂಪೂರ್ಣ ಸಂಖ್ಯೆಗಳೆಷ್ಟು ಅನ್ನೋದನ್ನ ಹೇಳ್ತಾ ಇದ್ದಾರೆ. 5,00,000 ಮೇಲೆ 85,4 ಶತಗಳ 5 ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು. 5 ಕೋಶದ ಬಗ್ಗೆ ಹೇಳಿದ್ರು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ, ಆನಂದಮಯದಲ್ಲಿ ಈ ಕೋಶಗಳಲ್ಲಿ ಪರಮಾತ್ಮನ ಎಲ್ಲಾ ರೂಪಗಳನ್ನ ಹಿಡಿದುಕೊಂಡು ಟೋಟಲಿ ಎಷ್ಟು ರೂಪಗಳ
ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟದು? ಅನ್ನಮಯ ಕೋಶದಲ್ಲಿ 8,251 ರೂಪಗಳು. ಹೇಳದೆ ಖಂಡ ಅಖಂಡ ಅಂತ. ಖಂಡ ರೂಪ ಅಂತಂದ್ರೆ ಎಲ್ಲದರಲ್ಲೂ ಒಂದೊಂದು ರೂಪ. ಅಖಂಡ ಹೇಗೆ ಅಂತಂದ್ರೆ ಅಖಂಡ ಅಂದ್ರೆ ಎಲ್ಲದರಲ್ಲೂ ಒಂದೊಂದು ರೂಪ. ಖಂಡ ಅಂತಂದ್ರೆ ಆಯಾಯ ಅಕ್ಷರಗಳಿಂದ ನಿಷ್ಪನ್ನವಾದ ರೂಪಗಳು. ಅನ್ನಮಯನಲ್ಲಿ ಅನಿರುದ್ಧ, ಅಲ್ಲಿ ಖಂಡ ರೂಪಗಳು 8,251. ಪ್ರಾಣಮಯನಲ್ಲಿ ಪ್ರದ್ಯುಮ್ನ ಅಂದ್ರೆ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ, ಅಲ್ಲಿ 5,543. ಮನೋಮಯ ಕೋಶದಲ್ಲಿ ಸಂಕರ್ಷಣ, ಅಲ್ಲಿ ಖಂಡ ರೂಪಗಳು 5,62,107. ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ, ಅಲ್ಲಿ 4,374 ರೂಪಗಳು. ಆನಂದಮಯ ಕೋಶದಲ್ಲಿ ನಾರಾಯಣ, ಅಲ್ಲಿ ರೂಪಗಳು 5,125. ಸಂಪೂರ್ಣ 5 ಕೋಶಗಳನ್ನು ಹಿಡ್ಕೊಂಡಾಗ ಅಲ್ಲಿ ಸಿಗುವಂತಹ ಖಂಡ ರೂಪಗಳು 5,85,400 ರೂಪಗಳು. 5,85,400 ರೂಪಗಳು ಸಿಗತ್ತೆ. ಸರಿನಾ? ಅದನ್ನೇ ಹೇಳಿದ್ದವರು 5,85,400 ಪದ್ಯದಲ್ಲಿ ಅದನ್ನೇ ಹೇಳಿದ್ದು. 5,00,000 ಮೇಲೆ 85,000 4 ಶತಗಳ 5 4 ಶತಗಳ ನೋಡಿ. 5,00,000 ಮೇಲೆ 85, 5,00,000 ಮೇಲೆ 85 ಅಂದ್ರೆ 5,85,000 4 ಶತಗಳು. 4 ಶತ ಅಂದ್ರೆ 400. ಹಾಗಾದ್ರೆ 5,85,400 ಭಗವದ್ ರೂಪಗಳು ಎಲ್ಲಿವೆ? 5 ಕೋಶಾತ್ಮಕ, 5 ಕೋಶವುಳ್ಳಂತಹ ವಿರಿಂಚಾಂಡದೊಳು, ವಿರಿಂಚ ಅಂದ್ರೆ ಬ್ರಹ್ಮಾಂಡದೊಳು ತುಂಬಿಹನು. ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಜೀವರಲ್ಲಿ ಇರುವಂತಹ ಅನ್ನಮಯ, ಪ್ರಾಣಮಯ, ಮನೋವಿಜ್ಞಾನಮಯ, ಆನಂದಮಯ ಕೋಶಗಳಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಒಂದು ಪ್ರಶ್ನೆ. ಹಾ. ಇಷ್ಟು ರೂಪಗಳಲ್ಲಿ ಎಲ್ಲರಲ್ಲೂ ಇರ್ತಾನೆ, ಎಲ್ಲಾ ಜೀವರಲ್ಲೂ ಇರ್ತಾನೆ, ಹೌದಲ್ವಾ? ಹೌದು ಹೌದು ಹೌದು. ಧನ್ಯವಾದ. ಎಲ್ಲಾ ಜೀವರಲ್ಲೂ ಈ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇರಲೇಬೇಕು. ಅವಾಗಲೇ ಜೀವರ ಉದ್ಧಾರ ಆಗೋದು. ಒಂದೊಂದು ಇದ್ರಲ್ಲಿ ಜೀವದಲ್ಲೂ ಒಂದಿಲ್ದೆ ಹೋದ್ರೂ ಕೂಡ ಅವರ ಉದ್ಧಾರ ಇಲ್ಲ. ಉದ್ಧಾರ ಇಲ್ಲ. ಹಾಗಾದ್ರೆ ಒಂದೊಂದು ಜೀವದಲ್ಲೂ 5,85,400 ರೂಪಗಳಲ್ಲಿ ಇರ್ತಾನೆ. ಇದು ಭೋಜನಕ್ಕೆ ರಿಲೇಟೆಡ್ ಅಲ್ವಾ? ಮತ್ತೆ ಇದು ಎಕ್ಸ್ಕ್ಲೂಸಿವ್ಲಿ ಮತ್ತೆ ಯಾವುದು? ಅಲ್ಲ, ಇದು ಭೋಜನ ರಸ ವಿಭಾಗ ಇದಿರೋದು. ಇದು 5,85,400 ಭೋಜನ ರಸ ಹೌದು. ಆ ರಸವನ್ನ ಸ್ವೀಕರಿಸುವಂತಹ ಕೋಶಗಳು ಹೌದು. ಆ ಸ್ವೀಕಾರ ಮಾಡಿದಂತಹ ರಸಗಳನ್ನ ಯಾವ ಯಾವ ಕೋಶಗಳಿಗೆ ಕಳಿಸಿ ಆಯಾಯ ಕೋಶಗಳಿಂದ ಆಗುವಂತಹ ಕೆಲಸಗಳು, ಅಷ್ಟು ಅದ್ಭುತವಾದ ಕೆಲಸಗಳಾಗ್ಲಿಕ್ಕೆ ಆಯಾಯ ಕೋಶಗಳಲ್ಲಿ ಇರುವಂತಹ ಪರಮಾತ್ಮನ ರೂಪಗಳ ಅವಶ್ಯಕತೆ ಬೇಕಾಗಿದೆ. ಅದಕ್ಕೆ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರ ಪಂಡಿತಾಚಾರ್ಯರು, ಜಗನ್ನಾಥದಾಸರು. ಆಚಾರ್ಯ, ನಾವು ಆರಾಧನೆಗಳಲ್ಲಿ ಹಾ. 5 ದಿನ ಅಲಂಕಾರದ ಬ್ರಾಹ್ಮಣ ಕೂರಿಸ್ತೀವಿ. ಇವಾಗ ಅದ್ರ ಅರ್ಥ ಆಗುತ್ತೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣನ್ನ ಕೂರಿಸಿದಾಗ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿವಸ ಮೆಕ್ಯಾನಿಕಲ್ ಆಗಿ ಮಾಡ್ತಿದ್ವಿ. ಈ ವರ್ಷದಿಂದ ಕೂರಿಸ್ಬೇಕಾದ್ರೆ ಗೊತ್ತಾಗತ್ತೆ 5 ಜನ ಅಂತಾನೆ. 5,85,000 ರೂಪಗಳಲ್ಲಿ ಕೂತಿದ್ದಾರೆ. ಇದನ್ನೇ ನಾನು ಮೊನ್ನೆ ಹೇಳ್ಬೇಕಂತಿದ್ದೆ, ಇವತ್ ಹೇಳ್ತಾ ಇದ್ವಿ. ನಮಗ್ ಗೊತ್ತಿತ್ತು ಇದು ಬಹಳ ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಯಾ ರೂಪ ಅಂತ ಅಷ್ಟೇ. ಇದು ಅದರಲ್ಲಿ ಖಂಡ ರೂಪ, ಅಖಂಡ ರೂಪ ಇದು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ.
ಅಲ್ವಾ? ಓಕೆ ಓಕೆ. ಈ ಸತಿಯಿಂದ ಅದೊಂದು ಮನಸ್ಸಿನಲ್ಲಿ ಬರುತ್ತೆ. ಹಾಗಾದ್ರೆ ಎಷ್ಟು ಅದ್ಭುತ ಅಲಂಕಾರ ಪಂಕ್ತಿ ಅಂತಂದ್ರೆ, ಅಲ್ಲಿ ಹಾ. ಇದ್ದು ಅವರು ಭೋಜನ ಕೂತಾಗ ಅಲ್ಲಿ ಮಂತ್ರಗಳನ್ನ ಹೇಳೋದು, ನಮಸ್ಕಾರ ಮಾಡೋದು, ಎಷ್ಟು ಪರಮಾತ್ಮ ರೂಪಗಳು ನಮಸ್ಕಾರ ಮಾಡಿದ ಹಾಗೆ. ಹೌದು ಹೌದು ಹೌದು. ಈ 7 ವರ್ಷದಿಂದ ನಮ್ಮ ಮಠದಲ್ಲಿ ನಾನು ಇನ್ನೊಬ್ರು ಇದೀವಿ, ಕಶ್ಯಪ್ ಅಂತ. ನಾವು ಅಲಂಕಾರದ ಬ್ರಾಹ್ಮಣರಿಗೆ ಪೂರ್ತಿ ನಮ್ದೇ ಎಲ್ಲ ಪೂರ್ತಿ ನಾವಿಬ್ರೇ ಮಾಡೋದು. ಯಾರು ಅಷ್ಟು ಇದನ್ನ ನೇಮದಿಂದ ಇರೋದಿಲ್ಲ ಅಂತ ಹೇಳಿ 7 ವರ್ಷದಿಂದನೂ ನಾವಿಬ್ರೇ ಮಾಡೋದು. ನಮಗೆ ಇವಾಗ ಅದು ಅರ್ಥ ಆಗತ್ತೆ, 5 ಜನ ಬ್ರಾಹ್ಮಣನ ಕೂರ್ಸಿದ್ರೆ ಏನಾಗತ್ತೆ ಅಂತ. ಅಯ್ಯೋ ರಾಮ, ಏನು ಅಖಂಡ ಪುಣ್ಯ. ರಾಯರ ಕರುಣೆ ಅಪಾರ. ಆಚಾರ್ಯ, ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಖಂಡ ಅಂದ್ರೆ ಹೇಳಿ. ನಾವು ಇದು ಒಂದೊಂದು ರೂಪ. ಒಂದೊಂದು ಅಕ್ಷರಗಳದ್ದು ತಗೊಂಡು ಮಾಡೋದು ಖಂಡ ರೂಪಗಳಲ್ವಾ? ಹೌದು ಹೌದು ಹೌದು. ಅಖಂಡ ಅಂದ್ರೆ ಏನು? ಅಖಂಡ ಅಂತಂದ್ರೆ ಅಕ್ಷರ ತಗೊಳ್ಬೇಡಿ, ಒಬ್ಬ ಪರಮಾತ್ಮನ ಸಂಪೂರ್ಣ ರೂಪ ಅಷ್ಟೇ, ಒಬ್ಬನೇ ಅಂತ ಲೆಕ್ಕ. ಅಂದ್ರೆ ಅನಿರುದ್ಧ ಹಾಗೆ. ಅನಿರುದ್ಧ ಅಂತ ಒಬ್ಬನೇ ಇದ್ದಾನೆ ಅಂತ. ಇಲ್ಲಿ ಸರಿ. ಏನ್ ಗೊತ್ತಾ, ಹಾ ಈ ಖಂಡ ರೂಪಗಳ ಸಂಖ್ಯೆ ಏನಿದೆ ಅದರಲ್ಲಿ ಈಗ 5 ಲಕ್ಷದ ಏನೇನೋ ಹೇಳ್ತಾರೆ, ಹೌದಾ? 5,125 ರೂಪಗಳು ಅಂತ. ಅದರಲ್ಲಿ ಒಂದು ರೂಪ ಏನಿದೆ ಅದು ಈ ಅಖಂಡ ರೂಪಕ್ಕೂ ಸಮಾನ. ಅಯ್ಯೋ ಇದು ಸಣ್ಣ ರೂಪ ಅಂತ ಹೇಳಿ ಅಖಂಡ ರೂಪಕ್ಕೆ ಸಮಾನ ಅಲ್ಲ ಅಂತ ತಿಳ್ಕೊಳ್ಬಾರ್ದು. ಅರ್ಥ ಆಯ್ತಾ ನಾ ಹೇಳಿದ್ದು? ಖಂಡದಲ್ಲೇ ಅಖಂಡನೂ ಬರುತ್ತೆ. ಒಂದು ರೂಪದೊಳು ಅನಂತ ರೂಪಗಳು, ಒಂದು ಗುಣದೊಳು ಅನಂತ ಗುಣಗಳು. ಅದು ತರ್ಕಕ್ಕೆ ನಿಲುಕದ್ದು, ಊಹೆಗೆ ನಿಲುಕದ್ದದು. ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಭಗವಂತನ ಅವಯವ ಪ್ರತಿಯೊಂದು, ಈ ಕಣ್ಣು ಅಂತಂದ್ರೆ ಭಗವಂತನೇ ಕಣ್ಣು, ಭಗವಂತನೇ ಕೈ, ಭಗವಂತನೇ ಕಾಲು ಅಂತ ಹೇಗೆ ಅನ್ಕೊಳ್ತಾ ಇದ್ವಿ, ಇದು ಅದೇ ತರ. ಹೌದು ಹೌದು ಹೌದು. ನಮ್ ಇಮ್ಯಾಜಿನೇಷನ್ಗೆ ಬರಲ್ಲ ಅಷ್ಟು. ಬರಲ್ಲ ಬಹಳ ಕಷ್ಟ. ತುಂಬಾ ಡೀಟೇಲ್. ಏಕಾದಶಿ ಆದ್ರೂ ನೀವು ತಗೊಂಡಿದ್ದೀರಾ ಆಚಾರ್ಯ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ಕಷ್ಟ 2 ದಿನ ಅಂದ್ರೆ ನಂಗೆ 2 ದಿನ ಬಿಟ್ಟೆ, ಅಕಸ್ಮಾತ್ ಆಗಿ ಬಂತು, ಸ್ವಲ್ಪ ಮೀಟಿಂಗ್ ಎಲ್ಲ ಇತ್ತು. ನನಗೆ ಅನ್ನಿಸ್ತು ಪಾಪ ಕಾಯ್ತಿರ್ತಾರೆ 2 ದಿನ ಹೇಗಿದ್ದು. ಅಲ್ಲ ಆಚಾರ್ಯ, ನೀವು ಎಷ್ಟು ಬ್ಯುಸಿ ಆಗಿದ್ರು ನಮಗ್ ತಗೊಳ್ಳೇಬೇಕು ಅನ್ನೋದು ಇಟ್ಕೊಂಡಿದ್ದೀರಲ್ಲ, ನಮ್ ಪುಣ್ಯ ಅದು. ಆದ್ರೂ ಶ್ರಮ ಮಾಡ್ಕೋಬೇಡಿ ಆಚಾರ್ಯ. ಇವತ್ತು ನಿರ್ಜಲ ಉಪವಾಸ, ಅದಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದಕ್ಕೆ ಡಿಹೈಡ್ರೇಷನ್ ಆದ್ರಿಂದ ಕಷ್ಟ ನೋಡ್ಕೋಬೇಕು. ತುಂಬಾ ಇದೆ. ನಿಮ್ ಹೆಲ್ತ್ ಕೂಡ ನೋಡ್ಕೋಬೇಕು. ಸರಿ, ನಾಳೆ ಬೇಕಾದ್ರೆ 1 hour ಮಾಡ್ಬೋದು, ಊಟ ಎಲ್ಲ ಆಗಿ ಹಾಗೆ ಮಾಡ್ಕೋಬೇಕು. ಇದು ಒಂದಕ್ಕೆ ಮುಗಿಸಿರ. ಆಯ್ತು ಹಾಗೆ. ಆಯ್ತು. ನಮಸ್ಕಾರ. ಕಾಣಿಸ್ತಾ ಇದೆ ಅಷ್ಟೇ, ಎಲ್ಲಾರು ಬಂದ್ರಿ, ಆ ಕ್ಷಣಕ್ಕೆ ಬಂದ್ರಿ, ಒಂದು ಅರ್ಧ ಗಂಟೆ ಮೆಸೇಜ್ ನೋಡಿ ಬಂದ್ರ ಸ್ವಲ್ಪ ಖುಷಿ ಆಯ್ತು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. ನಾಳೆ ಸಿಗೋಣ.